ವೀಕ್ಷಕರೇ, ಎಲ್ಲರಿಗೂ ಮೊದಲು ರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಇಂದಿಗೆ ಸಾವಿರಾರು ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ಇಂದಿಗೂ ಜಗತ್ತಿನ ಕೋಟ್ಯಂತರ ಜನರ ಬದುಕಿಗೆ ದಾರಿದೀಪವಾಗಿದೆ. ಒಬ್ಬ ಮನುಷ್ಯ ಹೇಗಿರಬೇಕು, ಒಬ್ಬ ಮಗ, ಶಹಿರಬ ಪತಿ, ಒಬ್ಬ ಸೋದರ ಅಥವಾ ಒಬ್ಬ ರಾಜ ಹೇಗಿರಬೇಕು ಎಂಬುದಕ್ಕೆ ವಿಶ್ವದ ಅತ್ಯುತ್ತಮ ಉದಾಹರಣೆ ಎಂದರೆ ಅದು ರಾಮ. ಇಂದು ರಾಮನವಮಿ. ಆದರೆ ನಿಮಗೆ ಗೊತ್ತೇ, ರಾಮನ ಜನನದ ಹಿಂದೆ ಒಂದು ಅದ್ಭುತವಾದ ರಹಸ್ಯವಿದೆ. ದೇವತೆಗಳೇ ಭಯಭೀತರಾಗಿದ್ದ ಆ ಕಾಲದಲ್ಲಿ ಒಬ್ಬ ಅಜೇಯ ರಾಕ್ಷಸನನ್ನು ಸೋಲಿಸಲು ಸಾಕ್ಷಾತ್ ಪರಮಾತ್ಮನೇ ಭೂಮಿಗೆ ಬರಬೇಕಾಯಿತು. ಆ ರೋಚಕ ಕಥೆಯೇನು? ರಾಮನ ಆ ಅದ್ಭುತ ಗುಣಗಳೇನು? ಬನ್ನಿ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ರಾಮನವಮಿಯ ಹಿನ್ನೆಲೆ, ದಶಕಂಠ ರಾವಣನ ಅಟ್ಟಹಾಸ. ಕಥೆ ಆರಂಭವಾಗುವುದು ತ್ರೇತಾಯುಗದಲ್ಲಿ. ಲಂಕೆಯ ಅಧಿಪತಿ ರಾವಣ ತಪಸ್ಸು ಮಾಡಿ ಬ್ರಹ್ಮನಿಂದ ಒಂದು ವಿಚಿತ್ರ ವರ ಪಡೆದಿದ್ದ. ದೇವತೆಗಳಿಂದಾಗಲಿ, ಗಂಧರ್ವರಿಂದಾಗಲಿ ಅಥವಾ ಅಸುರರಿಂದಾಗಲಿ ತನಗೆ ಸಾವು ಬರಬಾರದು ಎಂಬುದು ಅವನ ಕೋರಿಕೆಯಾಗಿತ್ತು. ಆದರೆ ಅಹಂಕಾರದ ಮದದಲ್ಲಿದ್ದ ರಾವಣ ಅಲ್ಪ ಮಾನವನಿಂದ ತನಗೆ ಸಾವು ಬರಬಹುದು ಎಂಬ ಕಲ್ಪನೆಯನ್ನೂ ಮಾಡಿರಲಿಲ್ಲ. ಹಾಗಾಗಿ ವರ ಕೇಳುವಾಗ ಮಾನವರನ್ನು ಆ ಪಟ್ಟಿಯಿಂದ ಕೈಬಿಟ್ಟಿದ್ದ. ಇದೇ ಅವನ ಅಂತ್ಯಕ್ಕೆ ನಾಂದಿಯಾಯಿತು. ರಾವಣನ ಉಪಟಳ ಹೆಚ್ಚಾದಾಗ ದೇವತೆಗಳೆಲ್ಲ ಸೇರಿ ಮಹಾವಿಷ್ಣುವನ್ನು ಪ್ರಾರ್ಥಿಸಿದರು. ಆಗ ವಿಷ್ಣುವು ಅಯೋಧ್ಯೆಯ ರಾಜ ದಶರಥನ ಮಗನನಾಗಿ ಮನುಷ್ಯ ರೂಪದಲ್ಲಿ ಅವತರಿಸಲು ನಿರ್ಧರಿಸಿದನು. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಪುನರ್ವಸು ನಕ್ಷತ್ರದಲ್ಲಿ ಮಧ್ಯಾಹ್ನ ಸೂರ್ಯ ನೆತ್ತಿಯ ಮೇಲಿರುವಾಗ ಶ್ರೀರಾಮನು ಜನಿಸಿದನು. ಇದೇ ರಾಮನವಮಿ. ರಾಮನ ಆದರ್ಶ ಗುಣಗಳು. ನಾವು ಕಲಿಯಬೇಕಾದ ಪಾಠ. ರಾಮ ಕೇವಲ ಒಬ್ಬ ದೇವರು ಮಾತ್ರವಲ್ಲ, ಆತ ಮರ್ಯಾದಾ ಪುರುಷೋತ್ತಮ. ರಾಮನಲ್ಲಿ ನಮಗೆ ಆಶ್ಚರ್ಯ ತರುವಂತಹ ಕೆಲವು ವಿಶೇಷ ಗುಣಗಳಿವೆ. ಪಿತೃವಾಕ್ಯ ಪರಿಪಾಲನೆ. ಕೇವಲ ಒಂದು ಮಾತಿಗೆ ಬೆಲೆ ಕೊಟ್ಟು ಸಿಗಬೇಕಿದ್ದ ಸಿಂಹಾಸನವನ್ನು ತ್ಯಜಿಸಿ 14 ವರ್ಷಗಳ ಕಾಲ ಕಾಡಿಗೆ ಹೋದ ದೃಶ್ಯ ಇಂದಿನ ಕಾಲದವರಿಗೆ ಆಶ್ಚರ್ಯ ಹುಟ್ಟಿಸುತ್ತದೆ. ಅಧಿಕಾರದ ಆಸೆಯಿಲ್ಲದ ಆ ಮನಸ್ಸು ಎಷ್ಟು ದೊಡ್ಡದು ನೋಡಿ. ಏಕಪತ್ನಿ ವ್ರತಸ್ಥ. ಅಂದಿನ ಕಾಲದಲ್ಲಿ ರಾಜರು ನೂರಾರು ಮದುವೆಯಾಗುತ್ತಿದ್ದರು. ಆದರೆ ರಾಮನು ಸೀತೆಯನ್ನು ಮಾತ್ರ ಪ್ರೀತಿಸಿದನು. ಅವಳಿಗಾಗಿ ಸಮುದ್ರಕ್ಕೆ ಸೇತುವೆ ಕಟ್ಟಿ ರಾವಣನಂತಹ ಬಲಿಷ್ಠನನ್ನು ಎದುರಿಸಿದನು. ಸಮಭಾವ. ರಾಮನು ಜಾತಿ ಭೇದ ಮಾಡಲಿಲ್ಲ. ಶಬರಿಯು ಪ್ರೀತಿಯಿಂದ ಎಂಜಲು ಮಾಡಿಕೊಟ್ಟ ಹಣ್ಣುಗಳನ್ನು ಸವಿದನು. ಕೆಲಸ್ತರದವನೆಂದು ಭಾವಿಸಲಾಗುತ್ತಿದ್ದ ಗುಹನನ್ನು ತನ್ನ ಸೋದರನೆಂದು ಅಪ್ಪಿಕೊಂಡನು. ಪ್ರಾಣಿ ಸಮೂಹವಾದ ವಾನರರನ್ನು ತನ್ನ ಸೈನ್ಯವನ್ನಾಗಿ ಮಾಡಿಕೊಂಡನು. ಸ್ಥಿತಪ್ರಜ್ಞೆ. ಪಟ್ಟಾಭಿಷೇಕದ ಸುದ್ದಿ ಕೇಳಿದಾಗ ರಾಮನ ಮುಖ ಹೇಗಿತ್ತೋ, ವನವಾಸದ ಸುದ್ದಿ ಕೇಳಿದಾಗಲೂ ಅಷ್ಟೇ ಶಾಂತವಾಗಿತ್ತು. ಸೋಲು ಗೆಲುವನ್ನು ಸಮನಾಗಿ ಸ್ವೀಕರಿಸುವ ಅವನ ಗುಣವೇ ಅವನನ್ನು ದೇವರಿಗಿಂತ ಮಿಗಿಲಾಗಿಸಿದೆ. ರಾಮನವಮಿಯ ವಿಶೇಷತೆ ಮತ್ತು ಆಚರಣೆ. ಭಾರತದಾದ್ಯಂತ ರಾಮನವಮಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ವಿಶೇಷವಾಗಿ ಅಯೋಧ್ಯೆಯಲ್ಲಿ ಈ ದಿನದ ಸಡಗರ ವರ್ಣನಾತೀತ. ಈ ದಿನ ಪಾನಕ, ಕೋಸಂಬರಿ ಹಂಚುವುದು ಕೇವಲ ಸಂಪ್ರದಾಯವಲ್ಲ, ಬೇಸಿಗೆಯ ಬಿಸಿಲಿನಲ್ಲಿ ದಣಿದವರಿಗೆ ತಂಪು ನೀಡುವ ವಂಪು ನೀಡುವ ಒಂದು ಸಾಮಾಜಿಕ ಸೇವೆ. ರಾಮನು ಜನಿಸಿದ್ದು ಮಧ್ಯಾಹ್ನವಾದ್ದರಿಂದ ಅಂದು ಮಧ್ಯಾಹ್ನ ವಿಶೇಷ ಪೂಜೆಗಳು ನಡೆಯುತ್ತವೆ. ರಾಮರಾಜ್ಯ ಎಂದರೆ ಎಲ್ಲರೂ ಸುಖ ಶಾಂತಿಯಿಂದ ಇರುವ ರಾಜ್ಯ. ಅಂತಹ ರಾಜ್ಯವನ್ನು ನಮ್ಮ ಮನಸ್ಸಿನೊಳಗೆ ನಿರ್ಮಿಸಿಕೊಳ್ಳುವುದೇ ಈ ಹಬ್ಬದ ನಿಜವಾದ ಉದ್ದೇಶ. ಕೊನೆಯದಾಗಿ ಒಂದು ಕುತೂಹಲಕಾರಿ ಮಾತು. ರಾಮಾಯಣ ನಡೆದು ಯುಗಗಳೇ ಕಳೆದಿದ್ದರೂ ಇಂದಿಗೂ ರಾಮನ ಹೆಸರಿಗೆ ಇರುವ ಶಕ್ತಿ ಅದ್ಭುತ. ರಾಮ ಎಂಬ 2 ಅಕ್ಷರದಲ್ಲಿ ಇಡೀ ಬ್ರಹ್ಮಾಂಡದ ಶಕ್ತಿ ಅಡಗಿದೆ ಎಂದು ಋಷಿಮುನಿಗಳು ಹೇಳುತ್ತಾರೆ. ರಾಮಾಯಣವು ನಮಗೆ ಕಲಿಸುವುದು ಒಂದೇ: ಸತ್ಯ ಮತ್ತು ಧರ್ಮದ ಹಾದಿ ಕಷ್ಟವಿರಬಹುದು, ಆದರೆ ಅಂತಿಮ ಜಯ ಸತ್ಯದ್ದೇ. ಆದ್ದರಿಂದ ಈ ರಾಮನವಮಿಯಂದು ನಾವು ರಾಮನ ಪೂಜೆ ಮಾಡುವುದರ ಜೊತೆಗೆ ಅವನಲ್ಲಿರುವ ಕನಿಷ್ಠ ಒಂದು ಒಳ್ಳೆಯ ಗುಣವನ್ನಾದರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸೋಣ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ. ಶ್ರೀರಾಮನ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಎಂದು ಹಾರೈಸುತ್ತೇನೆ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ರಾಮನ ಬಗ್ಗೆ ನಿಮಗಿರುವ ಗೌರವವನ್ನು ಕಮೆಂಟ್ ಮೂಲಕ ತಿಳಿಸಿ. ಜೈ ಶ್ರೀರಾಮ್.